ಎಲ್ಲಿಗೆ ಗಮನ ಇಲ್ಲೆಲ್ಲ ರಮಣ ನಿಲ್ಲಿ ರಮಣ ರಮಣ ಎಲ್ಲಿಗೆ ಗಮನ ಇಲ್ಲೆಲ್ಲ ರಮಣ ಸೊಲ್ಲಿಸದೊಳೆಯುವದೇನು ಹದನಾದ ಯಾರೊಡನೆಂದು ಕದನ ತಿಳಿಯದಾದೇನು ಹದನಾದ ಎಲ್ಲಿಗೆ ಗಮನ ಇಲ್ಲೆಲ್ಲ ರಮಣ ಸೊಲ್ಲಿಸದೊಳೆಯುವದೇನು ಹದನ ರಮಣ ಹೊರಡಬೇಕು. ಸ್ವಲ್ಪ ತಾಳ್ಬೇಕು. ಏನು? ಅವಸರದಲ್ಲಿ ಹೊರಟಿದ್ದಿ. ಹೌದು, ಗರುಡನಿಗೆ ಆಜ್ಞೆಯನ್ನು ಇಟ್ಟಿದ್ದೇನೆ. ನಿಜ? ಬಂದಿದ್ದಾನೆ. ಹಾ, ಆದ್ರೆ ವಿಶೇಷ ಉಂಟು. ವಿಶೇಷ. ಎಲ್ಲಿಗಾದ್ರೂ ಹೋಗ್ಬೇಕು ಅಂತಾದ್ರೆ ಹಾ, ಬಾಮ ಇತ್ತ ಕಡೆ ಹೋಗಿ ಬರ್ತೇನೆ ಎನ್ನುವ ಹಾಗೆ ಹಾ, ಹೇಳಿ ಹೋಗುವವರು. ಹೌದು. ಇನ್ನು ಹಾಗಲ್ಲ, ಹ್ಮ್, ಹೇಳದೆ ಕೇಳದೆ ಹಾ. ಅವಸರದಲ್ಲಿ ಹೊರಟು ನಿಂತಿದ್ದೀನಿ. ನಿಜ? ಬಂದು ನೋಡಿದ್ರೆ ಹಾ. ಏನಿದು ಸ್ವಾಮಿ, ಹ್ಮ್. ಜಕ್ಕಿ ಜಲನವನ್ನು ತೊಟ್ಟಿದ್ದೀರಿ, ನಿಜ? ಕೈಯಲ್ಲಿ ಚಕ್ರ, ಹೌದು. ಕಣ್ಣುಗಳು ಕೆಂಪು, ಹ್ಮ್. ಯುದ್ಧಕ್ಕೆ ಹೋಗುವಂತ ಲಕ್ಷಣ. ಹಾ. ಹಾಗಾದ್ರೆ ಎಲ್ಲಿಗಾದ್ರೂ ಹೋಗ್ಬೇಕು. ಹಾ. ಎಲ್ಲಿಗೆ ರಮಣ? ಇನ್ನು ಹೇಗೆ? ಕೊಟ್ಟರೆ ಅಡ್ಡಿಲ್ಲ. ಯಾಕೆ? ಅಲ್ಲ, ಗಂಡನಾದನು ಒಳ್ಳೆ ಕಾರ್ಯಕ್ಕೆ ಹೋಗುವಂತ ಸಂದರ್ಭದಲ್ಲಿ ಹೀಗೆ ಅಪಶಕುನ ಮಾತದ್ದು ಬೆಕ್ಕೊಂದು ಅಡ್ಡ ಬಂದರೆ ಏನಾದಿತು? ಬೇಗ ನಿಮ್ಮ ಮಾತಾಡ್ತಾ ಹಾಗೆ ಅಪಶಕುನವೇ ಅಲ್ವೇ? ಮನೆಯ ಬೆಕ್ಕು ಅಡ್ಡ ಬಂದ್ರೆ ಅಪಶಕುನ ಆಗುತ್ತದ? ಆಗುದಿಲ್ವೇ? ಮನೆಯ ಬೆಕ್ಕು ಹೌದು, ಮನದ ಬೇಕು ಹೌದು ಅಲ್ವೇ? ಗೊತ್ತಾಯ್ತು ಬಿಡು. ಮನೆಯಲ್ಲಿರುವಂತ ಬೆಕ್ಕು ಅದು ಅಡ್ಡ ಬರುತ್ತದೆ ಸಹಜ. ಯಾಕಂದ್ರೆ ಬೇರೆ ಅಪಶಕುನ ಹೋಗ್ಲಿಕ್ಕೆ ಅಲ್ಲ ಅದು. ಆಹಾ, ಈಗ ನಾನು ಹೋಗುವ ಬಗೆಯ ಕಾರಣ ಹೇಳಬೇಕು. ಕೀರವಾಣಿ ಕೇಳಿ ಹೊರಟಿಗ ಕಾರಣ ಗುಣಶೀಲೆ ಸುರಿದನ ಬಲ ವೈರಿಯು ಎಲ್ಲವೇ ಅರುಣದ ನಯನ ಭೂರಿವು ಪತ್ರವ ಕೀರವಾಣಿ ಕೇಳಿ ಹೊರಟಿಗ ಕಾರಣ ಗುಣಶೀಲೆ ರಾಮ ಓ, ನನಗೆ ಸುರಲೋಕನ ವಶಪಡಿಸಿಕೊಂಡು ಲೋಕದಂಡಕನಾಗಿ ಮೆರೆದಿದ್ದಾನಂತೆ. ದೇವೇಂದ್ರ ಬಂದು ದೂರನ್ನು ಕೊಟ್ಟವನಿದ್ದಾನೆ. ಅವನಿಗೆ ಅಭಯವಿಟ್ಟವನಾಗಿದ್ದೇನೆ. ನರಕನ ತರಿದು ಮರಳಿ ಸುರಲೋಕನ ಲಗಿಸ್ತೇನೆ ಎಂಬುದಾಗಿ ಅದಕ್ಕಾಗಿ ಹೊರಟವ ನಾನು. ಹೊರಟದ್ದು ದೇವಲೋಕ. ಸ್ವರ್ಗಲೋಕಕ್ಕೆ. ಹೌದು. ಹರ್ಷವಾಯಿತು. ಹರ್ಷ. ನರಕದ ಕೊಂದು
ಕರೆದೊಯ್ಯಬೇಕು ಪ್ರಿಯ ಓ ಪ್ರಿಯ ಹರುಷನು ಕರೆದೊಯ್ಯಬೇಕು ಪ್ರಿಯ 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 ಪಾರಿಜಾತ ವೃಕ್ಷವು ನೋಡ್ಬದವಕವು ದಾರಿಯಲ್ಲಿ ಸುರರ ಬರವ ನೋಡಿ ಬರುವೆವು ದಾರಿಯಲ್ಲಿ ಸುರರ ಬರವ ನೋಡಿ ಬರುವೆವು ರಮಣ ರಮಣ ನರಕದಾನವನ್ನು ಬರೆಯುವುದಕ್ಕಾಗಿ ಸ್ವರ್ಗಕ್ಕೆ ಹೊರಟು ನಿಂತವರಿದ್ದೀರಿ ಹೌದು. ಅಲ್ವೇ ಹ್ಮ್. ಸಂತೋಷವಾಯಿತು ಸ್ವಾಮಿ. ಈಗ ಸ್ವರ್ಗಕ್ಕೆ ಹೋಗುದು ಸಂತೋಷ ಅಥವಾ ನರಕದಾನ ಸರಿಯದ ಹೋಗುದು ಸಂತೋಷವ? ಆಹಾ ಭೂಲೋಕದಲ್ಲಿ ಕೆಲವರೆಲ್ಲಿದ್ದಾರೆ ಯಾಕೆ? ಈ ಗಂಡನ ಉಪ್ಪತ್ತಲ್ಲ ಏನಾದ್ರು ಹೆಚ್ಚಾಯ್ತಂದ್ರೆ ಈ ಗಂಡ ಒಮ್ಮೆ ಯಾವಾಗ ಸ್ವರ್ಗಕ್ಕೆ ಹೋಗುದು ಕಾಯ್ತಾನೆ ಇರ್ತಾರೆ. ನಾನು ಆ ಈಗ ರೀತಿ ಅಲ್ಲ. ನಿಮ್ಗೂ ಅದೇ ಆಯ್ತಂತ. ಹಾಗಲ್ಲ. ಮತ್ತೆ ನೀವು ಸ್ವರ್ಗಕ್ಕೆ ಹೋಗ್ತೀರಿ ಅಂತ ಹೇಳುವ ಹ್ಮ್. ಸಂದರ್ಭಕ್ಕೆ ಹ. ನನಗೊಂದು ನೆನಪಾಯ್ತು. ಏನದು? ನಿಮಗೆ ಮರೆತು ಹೋಗಿರ್ಬೋದು, ಆದ್ರೆ ನಾನು ಮರೆಯೋಳಲ್ಲ. ಹೌದೇ? ಹೌದು. ಏನು? ಕಾರಣ ಉಂಟು ಸ್ವಾಮಿ. ಹ. ಈ ಹಿಂದೆ ನಡೆದಂತಹ ಪಾರಿಜಾತ ಪ್ರಕರಣ. ಓ ನಾರದರು ಪಾರಿಜಾತ ವೃಕ್ಷ ಹೂವನ್ನು ತಂದಿದ್ದು ನಿಜ. ರುಕ್ಮಿಣಿಯ ತಲೆಗೆ ಮುಡಿಸಿದವರು ನೀವಿದ್ದೀರಿ. ಹ್ಮ್. ಕೋಪಗೊಂಡಂತಹ ನಾನು ಹ. ಕೋಪಾಗ್ರಹವನ್ನು ಸೇರಿದೆ. ಹೌದು. ಆ ಹೊತ್ತಿಗೆ ನನಗೊಂದು ಮಾತನ್ನು ಕೊಟ್ಟಿದ್ದೀರಿ. ಹ್ಮ್. ಹೂ ಹೇಗೆ ಹ್ಮ್. ವೃಕ್ಷವನ್ನೇ ತೋರಿಸ್ತೇನೆ ಎನ್ನುವ ಅದು ಅಲ್ಲಿ ದೂರದಲ್ಲಿ ಮಾಯವಾದ ನೋಡು. ನಾನು ಮಾನವರಕ್ಕೆ ಹೇಳಿದ್ದಲ್ಲ, ಮತ್ತೆ ಪಾರಿಜಾತ ವೃಕ್ಷವನ್ನು ತೋರಿಸ್ತೇನೆ ಅಂತ ಮಾತು ಕೊಟ್ಟಿದ್ದೀರಿ ಎನ್ನುವಂತ ವಿಚಾರವನ್ನು ಹೇಳಿದ್ದು. ಹಾ. ಹಾಗಾಗಿ ಹ್ಮ್. ಹೋಗುತ್ತೆ, ಹೋಗುವ. ನೀನು ಜೊತೆಯಲ್ಲಿ ಬರು. ಹೌದು. ಈಗ ನಾನು ಮೊದಲಾಗಿ ಹೋಗುದೆಲ್ಲಿಗೆ? ಎಲ್ಲಿಗೆ? ಪ್ರಾಗ್ಯೋತಿಶವರಕ್ಕೆ. ಹೌದು. ನರಕನಂತ ಇದು ಅಲ್ಲಲ್ವೇ? ಹಾ. ಆದ್ದರಿಂದ ಯುದ್ಧದ ವೈಖರಿಯನ್ನು ನಾನು ನೋಡ್ಬೇಕು. ಅಲ್ಲಿ ಬಂದು ಹೌದು. ಅಲ್ಲ ನಾನು ನಿನ್ನ ನೋಡುದು ಅಥವಾ ದೈತ್ಯ ನೀವಿರುವಾಗ ನನಗೇಕೆ ಭಯ? ನನ್ನ ಮೇಲೆ ನಂಬಿಕೆ ಉಂಟು. ಆಗಲಿ ಅಂದು ಕೊಟ್ಟಂತ ಮಾತು ನೆರವೇರಿಸುವ ಸಮಯ ಒದಗಿದಂತಾಗಿದೆ. ತಡ ಮಾಡುವುದಲ್ಲ, ಬಾ ಹೋಗೋಣ.